ಹಲೋ ಗೆಳೆಯರೇ, ನಮಸ್ಕಾರ. ನಾನು ನಿಮ್ಮ ಲಿಂಗೇಗೌಡ. LG ಡ್ರೀಮ್ ವರ್ಲ್ಡ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಈ ದಿನ ನಾನು ನಿಮಗೆ ಯಾವ ಜಾಗವನ್ನು ಪರಿಚಯಿಸ್ತಾ ಇದ್ದೀನಿ, ಯಾವ ಜಾಗವನ್ನು ತೋರಿಸ್ತಾ ಇದ್ದೇನೆ ಅಂದರೆ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನವನ್ನು ತೋರಿಸ್ತಾ ಇದ್ದೇನೆ. ಈ ದೇವಸ್ಥಾನ ಇರೋದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಕೋಟೆಬೆಟ್ಟ ಗ್ರಾಮದಲ್ಲಿ. ಬೆಟ್ಟದ ಮೇಲೆ ನೆಲೆಸಿರುವಂತಹ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನವನ್ನು ನೋಡೋಣ ಬನ್ನಿ. ಇದೇ ನೋಡಿ ಕೋಟೆಬೆಟ್ಟ ಗ್ರಾಮ. ಇಲ್ಲಿಂದ ನಾವು ಬೆಟ್ಟದ ಮೇಲಕ್ಕೆ ಹೋಗಬೇಕು. ಇಲ್ಲಿಂದ ಬೆಟ್ಟದ ಮೇಲಕ್ಕೆ ಹೋಗ್ತಾ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ದೇವಸ್ಥಾನ ಪುರಾತನ ಕಾಲದ್ದು. ನಾನು ಸುಮಾರು 50 ವರ್ಷಗಳಿಂದ ನೋಡ್ತಾ ಇದ್ದೇನೆ. ಆಗ ಬೆಟ್ಟದ ಮೇಲಕ್ಕೆ ಹೋಗೋದಕ್ಕೆ ಯಾವುದೇ ರಸ್ತೆ ಇರಲಿಲ್ಲ. ಈ ಬೆಟ್ಟದಲ್ಲಿರುವ ಬಂಡೆಗಳ ನಡುವೆ ಕಲ್ಲಿನಿಂದ ಮೆಟ್ಟಿಲುಗಳನ್ನು ಮಾಡಿದ್ರು. ಅದರ ಮುಖಾಂತರ ಹತ್ತಿ ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಇಲ್ಲಿ ಪೂಜೆ ನಡೀತಾ ಇದೆ. ಈ ದೇವಸ್ಥಾನ ಯಾವಾಗ ನಿರ್ಮಾಣ ಆಯಿತು ಅನ್ನೋದು ನನಗೆ ಮಾಹಿತಿ ಇಲ್ಲ. ಆದರೆ ಇಲ್ಲಿ ಸುತ್ತಮುತ್ತ ಇರುವಂಥ 25-30 ಗ್ರಾಮಗಳಿಂದ ಇಲ್ಲಿ ಪೂಜೆಗೆ ಬರ್ತಾರೆ. ಯಾಕಂದರೆ ಈ ಕಂಬದ ನರಸಿಂಹಸ್ವಾಮಿಯ ಒಕ್ಕಲು ಅಂತಾರೆ, ಮನೆ ದೇವರು ಅಂತಾರೆ. ಹೀಗೆ ತುಂಬ ಜನ ಇಲ್ಲಿಗೆ ಬಂದು ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಈ ಗ್ರಾಮದಲ್ಲಿ ಸುಮಾರು ಅರ್ಚಕರ ಕುಟುಂಬಗಳಿದ್ದಾವೆ. ಆ ಎಲ್ಲ ಕುಟುಂಬಕ್ಕೂ ಒಂದೊಂದು ಕುಟುಂಬಕ್ಕೂ ಇಂತಿಷ್ಟು ಊರುಗಳೊಂದು ನಿಯಮವನ್ನು ಮಾಡಿದ್ದಾರೆ. ಆ ಊರಿನಿಂದ ಬರುವ ಭಕ್ತಾದಿಗಳಿಗೆ ಇವರು ಪೂಜಾ ಕಾರ್ಯವನ್ನು ಮಾಡಿಕೊಡೋದಾಗಿರುತ್ತೆ. ಈ ರೀತಿ ಎಲ್ಲ ಅರ್ಚಕರ ಕುಟುಂಬಗಳಿಗೂ ಪೂಜಾ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತಹ ಅವಕಾಶ ಇರುತ್ತೆ. ಅದೇ ರೀತಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲದೆ ಹೊರಗಡೆ ಬೆಂಗಳೂರು, ಮೈಸೂರು ಅಥವಾ ಬೇರೆ ಬೇರೆ ಊರುಗಳಿಂದ ಬರುವ ಭಕ್ತಾದಿಗಳು ಸೀದಾ ಬೆಟ್ಟದ ಮೇಲಕ್ಕೆ ಹೋದರೆ ಅಲ್ಲಿ ಯಾವುದೇ ಅರ್ಚಕರಿದ್ದರೂ ಅವರಿಗೆ ಪೂಜೆಯನ್ನು ಮಾಡಿಕೊಡ್ತಾರೆ. ನಾನು ಚಿಕ್ಕವನಿದ್ದಾಗ ಬಂಡೆಗಳ ನಡುವೆ ಕಲ್ಲಿನ ಮೆಟ್ಟಿಲನ್ನು ಹತ್ತಿ ಬೆಟ್ಟದ ಮೇಲಕ್ಕೆ ಹೋಗ್ತಾ ಇದ್ವಿ. ಆಗ ಬೆಟ್ಟದ ಮೇಲೆ ಒಂದು ಚಿಕ್ಕದಾದ ದೇವಸ್ಥಾನವಿತ್ತು. ಆ ದೇವಸ್ಥಾನ ಸುಣ್ಣದಿಂದ ವರ್ಷಕ್ಕೊಮ್ಮೆ ಸುಣ್ಣವನ್ನು ಬಳಿತಾ ಇದ್ದರು. ಯಾಕೆ ಅಂದರೆ ಆಗೆಲ್ಲ ಎಲ್ಲ ದೇವಸ್ಥಾನಗಳಿಗೂ ಸುಣ್ಣವನ್ನೇ ಬಳಿತಾ ಇದ್ದಿದ್ದು, ಬೇರೆ ಬಣ್ಣಗಳೆಲ್ಲ ಬಳಿತಾ ಇರಲಿಲ್ಲ. ಆಗ ಇತ್ತೀಚೆಗೆ ಹೊಸ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಬರುವಂಥ ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ನೀವು ಕೂಡ ಸಮಯವಿದ್ದಾಗ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು. ಇಲ್ಲಿ ಶನಿವಾರ ಮತ್ತು ಭಾನುವಾರ ಹೊರತುಪಡಿಸಿ ಅತಿ ಹೆಚ್ಚು ಜನ ಬರುವಂತಹ ಸಮಯ ಅಂದರೆ ಅದು ಶ್ರಾವಣ ಮಾಸ. ಶ್ರಾವಣ ಮಾಸ ಪೂರ್ತಿ ಇಲ್ಲಿ ಹೆಚ್ಚು ಜನ ಸೇರ್ತಾರೆ. ತುಂಬ ವಿಶೇಷ ಕೂಡ ಇರುತ್ತೆ. ಶ್ರಾವಣ ಶನಿವಾರ ಅಂದರೆ ಅತಿ ಹೆಚ್ಚು ವಿಶೇಷ. ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಇದೇ ನೋಡಿ ಕೋಟೆ ಬೆಟ್ಟದ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ. ಶ್ರೀಹರಿ ಶ್ರೀಮನ್ನಾರಾಯಣನು
ದುಷ್ಟರ ಸಂಹಾರಕ್ಕಾಗಿ ನರಸಿಂಹನ ಅವತಾರವನ್ನು ತಾಳಿರ್ತಾನೆ. ನರಸಿಂಹ ಬೇರೆ, ಶ್ರೀಮನ್ನಾರಾಯಣ ಬೇರೆ ಅಲ್ಲ. ನರಸಿಂಹ ಕಂಬದಲ್ಲಿ ಉದ್ಭವವಾಗಿರೋದ್ರಿಂದ ಕಂಬದ ನರಸಿಂಹ ಅಂತ ಕರೀತಾರೆ. ಇಲ್ಲಿ ಬಂದು ಭಕ್ತಿಯಿಂದ ಪೂಜಿಸಿ ಬೇಡಿಕೊಂಡಂತಹ ಭಕ್ತರ ಸಮಸ್ಯೆಗಳನ್ನು ಹಾಗೂ ಭೂತ ಪ್ರೇತ ದುಷ್ಟಶಕ್ತಿಗಳ ಹಾಗೂ ಶತ್ರುಗಳ ಕಿರುಕುಳವನ್ನು ಸಹ ಶೀಘ್ರದಲ್ಲೇ ಪರಿಹಾರ ಮಾಡುವಂತಹ ಕಂಬದ ನರಸಿಂಹಸ್ವಾಮಿ ಭಕ್ತರ ಇಷ್ಟಾರ್ಥಗಳನ್ನು ಕೂಡ ಫಲಿಸುವಂತೆ ಮಾಡ್ತಾನೆ. ನಾವೀಗ ಬೆಟ್ಟದ ಮೇಲ್ಭಾಗದ ದೇವಸ್ಥಾನದ ಆವರಣದಲ್ಲಿದ್ದೇವೆ. ಇಲ್ಲಿಂದ ಬೆಟ್ಟದ ಸುತ್ತಲೂ ಇರುವಂತಹ ಪ್ರಕೃತಿ ಸೌಂದರ್ಯವನ್ನು ಒಮ್ಮೆ ಕಣ್ಣಾಡಿಸೋಣ. ನಾವೀಗ ತುಂಬ ಅದ್ಭುತವಾದ ಪ್ರಕೃತಿಯ ಸೌಂದರ್ಯವನ್ನು ಗಮನಿಸ್ಬೋದು. ಇಲ್ಲಿ ಹತ್ತಿರದಲ್ಲೇ ಆಕಾಶ ಭೂಮಿ ಒಂದಾಗಿದೆ ಅನ್ನೋ ರೀತಿ ಎಷ್ಟು ಸುಂದರವಾಗಿ ಕಾಣುತ್ತೆ. ಇಂತಹ ಪ್ರಕೃತಿ ಸೌಂದರ್ಯವನ್ನು ಇಷ್ಟು ಎತ್ತರದಲ್ಲಿರುವ ಬೆಟ್ಟದ ಮೇಲಿಂದ ಮಾತ್ರ ನೋಡೋದಕ್ಕೆ ಸಾಧ್ಯ. ಈಗ ಮಳೆಗಾಲ ಅಲ್ಲದೆ ಇರೋದ್ರಿಂದ ಈ ರೀತಿ ಇಷ್ಟು ಸುಂದರವಾಗಿ ಕಾಣ್ತಾ ಇದೆ. ಮಳೆಗಾಲದಲ್ಲಿ ಇಲ್ಲಿಗೆ ಬಂದರೆ ಇನ್ನೂ ಹೆಚ್ಚು ಹಚ್ಚ ಹಸಿರಾಗಿ ಸೌಂದರ್ಯವನ್ನು ಇಮ್ಮಡಿಗೊಳಿಸುವಂತೆ ಇರುತ್ತೆ. ಇಂಥ ಸುಂದರವಾದ ಪರಿಸರವನ್ನು ನೋಡೋದು ಕೂಡ ಒಂದು ಖುಷಿಯ ಕ್ಷಣ ಅಂತ ನಾನು ಭಾವಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಬನ್ನಿ ಈಗ ಬೆಟ್ಟದ ಮೇಲೆ ಇರುವಂತಹ ಕಂಬದ ನರಸಿಂಹಸ್ವಾಮಿಯ ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ ಹಾಗೂ ಕಂಬದ ನರಸಿಂಹಸ್ವಾಮಿಯ ದರ್ಶನವನ್ನು ಪಡೆಯೋಣ.